ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಈ ಜ್ಯೇಷ್ಠ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವಂತಹ ಈ ಏಕಾದಶಿಯ ಮಹಿಮೆಯನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ಏಕಾದಶಿಯನ್ನು ಹೇಗೆ ಆಚರಣೆ ಮಾಡಬೇಕು, ಆಮೇಲೆ ಈ ಏಕಾದಶಿಯ ಹಿನ್ನೆಲೆ ಏನು ಎಲ್ಲವನ್ನು ನಾವು ಮತ್ತದಷ್ಟೆಲ್ಲ ಪಾರಣದ ಸಮಯವನ್ನು ನಾವು ತಿಳ್ಕೊಳ್ಳೋಣ. ಬನ್ನಿ ನಾವು ಈ ಏಕಾದಶಿಯ ಮಹಿಮೆಯನ್ನು ತಿಳ್ಕೊಳ್ಳೋಣ. ಈ ಏಕಾದಶಿಯ ಮಹಿಮೆ ಬ್ರಹ್ಮಾಂಡ ಪುರಾಣದಲ್ಲಿ ಬರುತ್ತೆ. ಯುಧಿಷ್ಠಿರ ಮಹಾರಾಜರು ಕೃಷ್ಣನಿಗೆ ಕೇಳ್ತಾ ಇರುವಾಗ ಈ ಸಂಭಾಷಣೆಯಲ್ಲಿ ಈ ಏಕಾದಶಿ ಮಹಿಮೆ ಹೇಳ್ತಾ ಇರುವಾಗ ಕೃಷ್ಣ ಹೇಳ್ತಾ ಇದ್ದಾರೆ, ಈ ಏಕಾದಶಿಯ ಹೆಸರು ಬಂದು ಅಪರಾ ಏಕಾದಶಿ ಅಂತ ಹೇಳಿ, ಅಪರಾ ಏಕಾದಶಿ. ಆಗ ಕೇಳ್ತಾ ಇರುವಾಗ ಇದರ ಮಹಿಮೆಯೆಲ್ಲ ಏನು ಅಂತ ಕೇಳಿದಾಗ ಕೃಷ್ಣ ಈಗ ಉತ್ತರ ಕೊಡ್ತಾ ಇದ್ದಾರೆ. ನಿನ್ನ ಈ ಪ್ರಶ್ನೆ ಇದೆಯಲ್ಲ ಅದು ಎಲ್ಲರಿಗೂ ಒಳಿತು ಮಾಡುತ್ತೆ. ಯಾಕೆಂತ ಹೇಳಿದ್ರೆ ಈ ಪ್ರಶ್ನೆಗೆ ಉತ್ತರ ಕೇಳ್ಕೊಂಡು ಎಷ್ಟೋ ಜನ ಇದನ್ನ ಲಾಭವನ್ನು ಪಡ್ಕೊಳ್ತಾರೆ. ಈಗ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಎಲ್ಲ ಶಾಸ್ತ್ರಗಳಲ್ಲಿ ಭಗವದ್ಗೀತೆಯಲ್ಲಿ ಅರ್ಜುನ ಕೃಷ್ಣನಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಮೇಲೆ ಶ್ರೀಮದ್ ಭಾಗವತದಲ್ಲಿ ಪರೀಕ್ಷಿತ್ ಮಹಾರಾಜರು ಶುಕದೇವ ಗೋಸ್ವಾಮಿಗಳಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಎಲ್ಲ ಪುರಾಣಗಳಲ್ಲಿ ಗ್ರಂಥಗಳಲ್ಲೆಲ್ಲ ಪ್ರಶ್ನೋತ್ತರದಿಂದಾನೇ ಪ್ರಾರಂಭ ಆಗಿದೆ. ಈ ಪ್ರಶ್ನೋತ್ತರದಿಂದ ಪ್ರಶ್ನೆಗಳು ಮಹತ್ವಪೂರ್ಣವಾಗಿದೆ. ಅದಕ್ಕೋಸ್ಕರ ಅದರ ಉತ್ತರ, ಯಾಕೆಂದರೆ ಎಲ್ಲವೂ ಭಗವಂತನಿಗೆ ಸಂಬಂಧಪಟ್ಟಿರೋದು, ಅದಕ್ಕೋಸ್ಕರ ಅದು ಲೋಕ ಕಲ್ಯಾಣವನ್ನು ಮಾಡುತ್ತೆ. ಇಲ್ಲಿ ಯುಧಿಷ್ಠಿರ ಮಹಾರಾಜರು ಹೀಗೆ ಪ್ರಶ್ನೆಯನ್ನು ಕೇಳಿದಾಗ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ. ಹೇಳ್ತಾ ಇದ್ದಾರೆ, ಈ ಏಕಾದಶಿಯನ್ನು ಯಾರು ಆಚರಣೆ ಮಾಡ್ತಾರೆ ಅವರಿಗೆ ಅಪಾರವಾಗಿರುವಂತಹ ಧರ್ಮನಿಷ್ಠೆ ಸಿಗುತ್ತೆ ಮತ್ತು ಎಲ್ಲ ರೀತಿಯ ಪಾಪದ ಫಲ ಏನೆಲ್ಲ ಇರುತ್ತೆ ಅದರಿಂದ ನಾವೆಲ್ಲರೂ ನರಳ್ತಾ ಇರ್ತೀವಿ, ಆ ಪಾಪದ ಫಲವೆಲ್ಲವೂ ನಾಶ ಆಗೋಗ್ಬಿಡುತ್ತೆ. ಆಮೇಲೆ ಯಾವೆಲ್ಲ ಪಾಪಗಳು ಘೋರ ಮಹಾಪಾಪಗಳು, ಸಾಮಾನ್ಯವಾದ ಪಾಪಗಳಲ್ಲ, ಘೋರವಾದ ಮಹಾಪಾಪಗಳು ಹೋಗ್ಬಿಡುತ್ತೆ. ಉದಾಹರಣೆ, ಯಾರಾದರೂ ಸಂತರನ್ನ ಬ್ರಾಹ್ಮಣರನ್ನ ಕೊಲ್ಲೋಕದು, ಆಮೇಲೆ ಗೋ ಹತ್ಯೆ, ಭ್ರೂಣ ಹತ್ಯೆ. ಈಗಿನ ಕಾಲದಲ್ಲಿ ಗೋ ಹತ್ಯೆ ತುಂಬ ಹೆಚ್ಚಾಗ್ತಾ ಇದೆ. ಅದಷ್ಟೇ ಅಲ್ಲ, ಅಬಾರ್ಷನ್ ಭ್ರೂಣ ಹತ್ಯೆ ಅದು ಹೆಚ್ಚಾಗ್ತಾ ಇದೆ. ಯಾಕೆಂದರೆ ಜ್ಞಾನ ಇಲ್ಲ, ಏನು ಮಾಡಬೇಕು ಏನು ಮಾಡಬಾರ್ದು, ಸಂಯಮ ಇಲ್ಲ. ಇದರಿಂದ ಏನಾಗ್ತದೆ, ಎಷ್ಟೊಂದು ಪಾಪ ಹೆಚ್ಚಾಗ್ತಾ ಇದೆ. ಈ ಪಾಪದ ಕಾರ್ಯಗಳಿಂದ ದುಃಖವೂ ಹೆಚ್ಚಾಗ್ತಾ ಇದೆ. ಕೆಲವ್ರಿಗೆಲ್ಲರೂ ಕೇಳ್ತಾರೆ, ಯಾಕೆ ಇಷ್ಟೊಂದು ಆಕ್ಸಿಡೆಂಟ್ಸ್ ಆಗುತ್ತೆ, ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾವು ಎಷ್ಟೋ ಅಸಹಾಯಕ ಜೀವಿಗಳಿಗೂ ನಾಶ ಮಾಡ್ತಾ ಇದ್ದೀವಿ. ಮಗು ಇರ್ಬೋದು ಹೊಟ್ಟೆನಲ್ಲಿ, ಅದಷ್ಟೇ ಅಲ್ಲ ಕೆಲವು ಪ್ರಾಣಿ ಪಕ್ಷಿಗಳನ್ನು ಕೊಂದು ಹಾಕಿ ತಿಂತಾರೆ. ಅದರಿಂದ ಏನಾಗುತ್ತೆ, ಅವು ಎಷ್ಟು ನೋವನ್ನು ಪಡೆಯುತ್ತೆ ಅದಷ್ಟೇ ನೋವನ್ನು ಮನುಷ್ಯರು ಅವರ ಶರೀರದಲ್ಲಿ ಪಡಿಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ಕಡಿಮೆ ನಾವು ಪ್ರಾಣಿಗಳ ನೋವನ್ನು ಕೊಡಬಾರ್ದು, ಆದಷ್ಟು ಹಿಂಸೆ ಕಾರ್ಯಗಳನ್ನು ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ ಆಗಾಗ. ಆಮೇಲೆ ಬೇರೆಯವ್ರಿಗೆ ಟೀಕಿಸುವುದು, ಆಮೇಲೆ ಅಕ್ರಮವಾಗಿರುವಂತಹ ಲೈಂಗಿಕ ಜೀವನ ಶಾಸ್ತ್ರ ಯಾವಾಗಲೂ ನಿಷಿದ್ಧ ಮಾಡುತ್ತೆ. ಮದುವೆ ಮುಂಚೆ ಮತ್ತು ಮದುವೆ ಆಚೆ ನಾವು ಲೈಂಗಿಕ ಜೀವನವನ್ನು ಇಟ್ಕೊಂಡಿರಬಾರ್ದು. ಸುಳ್ಳು ಹೇಳುವಂಥದ್ದು, ಸುಳ್ಳು ಸಾಕ್ಷಿ ಹೇಳುವಂಥದ್ದು, ಬೇರೆಯವ್ರಿಗೆ ವಿಟ್ನೆಸ್ ಕೊಡುವಂಥದ್ದು, ಫಾಲ್ಸ್ ವಿಟ್ನೆಸ್. ಆಮೇಲೆ ಒಬ್ಬರ ಬಡಾಯಿತನ ಕೊಚ್ಕೊಳ್ಳುವಂಥದ್ದು, ಹಣಕ್ಕಾಗಿ ವೇದಗಳನ್ನು ಪಠಿಸುವುದು, ಅಂದರೆ ಗ್ರಂಥಗಳ ಪಠಣವನ್ನು ಬೇರೆಯವ್ರಿಗೆ ಮಾಡ್ತಾ ಬೇರೆಯವರಿಂದ ದುಡ್ಡನ್ನು ಇಸ್ಕೊಳ್ತಾರೆ. ಸಾಮಾನ್ಯವಾಗಿ ವೇದ ಗ್ರಂಥಗಳನ್ನು ಪಠಣ ಮಾಡೋದಕ್ಕೆ, ಆಮೇಲೆ ಬೇರೆಯವ್ರಿಗೆ ಭಾಗವತವನ್ನು ಹೇಳಿ, ಈ ರೀತಿ ಎಷ್ಟೊಂದು ಗ್ರಂಥಗಳ ಬೋಧನೆಯನ್ನು ಮಾಡಿ ದುಡ್ಡನ್ನು ಗಳಿಸ್ತಾರೆ. ಇದೆಲ್ಲವೂ ಪಾಪದ ಕಾರ್ಯದಲ್ಲಿ ಬರುತ್ತೆ. ಆಮೇಲೆ ಸ್ವಂತ ಗ್ರಂಥಗಳನ್ನು ಕಲ್ಪಿಸ್ಕೊಳ್ಳುವಂಥದ್ದು, ಅವರು ಸ್ವಂತಹ ಅವರದೇ ಗ್ರಂಥಗಳನ್ನು ರಚನೆ ಮಾಡ್ತಾರೆ, ಯಾವುದೇ ವೈದಿಕ ಗ್ರಂಥಗಳ ಯಾವುದೇ ರೀತಿಯ ಅನುಮತಿ ಇಲ್ಲದೆ. ಇದೆಲ್ಲವೂ ಅನೇಕ ಗಂಭೀರವಾದಂತಹ ಪಾಪ ಕಾರ್ಯಗಳು ಅದರಲ್ಲಿ ಲೆಕ್ಕ ಬರುತ್ತೆ. ಈ ಎಲ್ಲ ಪಾಪಗಳೆಲ್ಲ ಹೋಗ್ಬಿಡುತ್ತೆ. ಹೇಗೆ? ಅಪರಾ ಏಕಾದಶಿಯನ್ನು ಪಾಲನೆ ಮಾಡೋದ್ರಿಂದ. ಯಾರಾದರೂ ಮೋಸಗಾರ ಇರ್ಬೋದು, ಹುಸಿ ಜ್ಯೋತಿಷ್ಯ ಇರ್ಬೋದು, ಅಂದರೆ ಸುಳ್ಳು ಜ್ಯೋತಿಷ್ಯವನ್ನು ಹೇಳಿಕೊಂಡು ಬೇರೆಯವರನ್ನ ಮೋಸ ಮಾಡ್ತಾನೋ ಆಗಿರ್ಬೋದು. ಆಮೇಲೆ ವೈದ್ಯರು ಆಗಿರ್ಬೋದು, ಕೆಲವರು ಗೊತ್ತಿಲ್ಲ ಸರಿಯಾಗಿ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ, ಆದರೂ ವೈದ್ಯರ ಪೋಸ್ಟನ್ನು ತಗೊಂಡು ಬೇರೆಯವ್ರಿಂದ ದುಡ್ಡನ್ನು ದೋಸ್ಕೊಳ್ಳೋದಕ್ಕೆ ಇನ್ನೆಲ್ಲ ಮಾಡ್ಬೋದು, ಮೋಸ ಮಾಡ್ಬೋದು. ಸುಳ್ಳು ಸಾಕ್ಷಿ
ಹೇಳುವಂಥವ್ರು ಇವರೆಲ್ಲರೂ ಇದೇ ಪಾಪದಲ್ಲಿ ಕಾರ್ಯದಲ್ಲಿ ಬರ್ತಾರೆ. ಆದರೆ ಯಾರೆಲ್ಲ ಈ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ, ಈ ಎಲ್ಲ ರೀತಿಯ ಪಾಪದ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಅದರ ಪಾಪದ ಕಾರ್ಯಗಳೆಲ್ಲವೂ ನಾಶ ಆಗೋಗ್ಬಿಡುತ್ತೆ. ಆಮೇಲೆ ಕೆಲವು ಬಾರಿ ಕ್ಷತ್ರಿಯರಿರ್ಬೋದು. ಆ ಕ್ಷತ್ರಿಯರ ಧರ್ಮ ಏನು ಅಂತ ಹೇಳಿದ್ರೆ, ಯುದ್ಧದ ರಣರಂಗದಲ್ಲಿ ಯಾರಾದರೂ ಶತ್ರು ಇದ್ದರೆ ಅವನನ್ನು ಧೈರ್ಯದಿಂದ ಎದುರಿಸುವಂಥದ್ದು. ಆದರೆ ಯಾರಾದರೂ ಪುಕ್ಕಲತನದಿಂದ ರಣರಂಗವನ್ನು ಬಿಟ್ಟು ಓಡೋಗ್ಬಿಟ್ರೆ, ಪಲಾಯನ ಮಾಡಿಬಿಟ್ರೆ ಅದು ಪಾಪದಲ್ಲೇ ಬರುತ್ತೆ. ಆ ಪಾಪಗಳಿಂದನೂ ಅವರು ನರಕಕ್ಕೆ ಹೋಗಬೇಕಾಗತ್ತೆ. ಆದರೆ ಈ ಏಕಾದಶಿಯನ್ನು ಪಾಲನೆ ಮಾಡಿದ್ರೆ ಅವರು ಸ್ವರ್ಗೀಯ ಗ್ರಹಗಳನ್ನು ಅವರು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕಾಗತ್ತೆ. ಇದೇ ರೀತಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ, ಇನ್ನು ಯಾರಾದರೂ ಅವರ ಆಧ್ಯಾತ್ಮಿಕ ಗುರುಗಳ ಹತ್ರ ಬರ್ತಾರೆ, ಗುರುಗಳ ಹತ್ರ ಬಂದು ಜ್ಞಾನವನ್ನು ಪಡ್ಕೊಳ್ತಾರೆ. ಅದಾದಮೇಲೆ ಜ್ಞಾನವನ್ನೆಲ್ಲ ಪಡ್ಕೊಂಡ್ಮೇಲೆ ಕೆಲವು ಬಾರಿ ಈಗಿನ ಕಾಲದಲ್ಲಿ ಎಷ್ಟೋ ಬಾರಿ ಇದನ್ನೆಲ್ಲ ಗಮನಿಸ್ತಾರೆ. ಏನು ಅಂತ ಹೇಳಿದ್ರೆ, ಜ್ಞಾನ ಎಲ್ಲ ಪಡ್ಕೊಳ್ಳೋ ತನಕ ನಮ್ರವಾಗಿರ್ತಾರೆ. ಅದಾದಮೇಲೆ ಜ್ಞಾನವೆಲ್ಲ ಆದಮೇಲೆ ಆಚೆ ಹೋಗಿ ಕೆಲವು ಬಾರಿ ಗುರುಗಳ ನಿಂದನೆಯನ್ನು ಮಾಡ್ತಾರೆ, ದೂಷಣೆಯನ್ನು ಮಾಡ್ತಾರೆ. ಇದೆಲ್ಲವೂ ಮಹಾಪಾಪಗಳಲ್ಲಿ ಬಂದ್ಬಿಡುತ್ತೆ. ಆಮೇಲೆ ಕೆಲವು ಬಾರಿ ಗುರುವಿನ ಆದೇಶಗಳನ್ನು ನಿರ್ಲಕ್ಷ್ಯ ಮಾಡ್ತಾರೆ, ಪಾಲನೆ ಮಾಡೋದಿಲ್ಲ. ಇದೆಲ್ಲವೂ ತುಂಬ ಘೋರವಾಗಿರುವಂತಹ ಪಾಪದ ಖಜಾನೆಯಲ್ಲಿ ಬರುತ್ತೆ. ಅಂತಹ ಖಂಡನೀಯ ಪಾಪ ಮಾಡುವಂತಹ ವ್ಯಕ್ತಿಯು ಈ ಅಪರ ಏಕಾದಶಿಯನ್ನು ಯಾರಾದರೂ ಪಾಲನೆ ಮಾಡಿದ್ರೆ ಅವನು ಮುಕ್ತವನ್ನು ಆಗ್ಬೋದು. ಮತ್ತು ಕೊನೆಯಾಗಿ ಅವನು ಭಗವಂತನ ಪ್ರಾಪ್ತಿಯ ದಾರಿನಲ್ಲಿ ಮುಂದುವರಿಬೋದು. ಅದಕ್ಕೋಸ್ಕರ ಹೇಳ್ತಾರೆ, ಈ ಅಪರ ಏಕಾದಶಿ ಮಹಿಮೆ ಏನು ಅಂತ ಹೇಳಿದ್ರೆ, ಯಾರಾದರೂ ಕಾರ್ತಿಕ ಮಾಸದಲ್ಲಿ ಪುಷ್ಕರದಲ್ಲಿ 3 ಬಾರಿ ಸ್ನಾನ ಮಾಡೋದ್ರಿಂದ ಏನು ಬರುತ್ತಲ್ಲ ಫಲ, ಇಲ್ಲ ಜನವರಿ ಮಾಸದಲ್ಲಿ ಅಂದರೆ ಮಾಘ ಮಾಸದಲ್ಲಿ ಮಕರ ರಾಶಿಯಲ್ಲಿ ಸೂರ್ಯ ಪ್ರವೇಶ ಮಾಡುವಂತಹ ಸಮಯದಲ್ಲಿ ಪ್ರಯಾಗದಲ್ಲಿ ಯಾರಾದರೂ ಸ್ನಾನ ಮಾಡುವುದರಿಂದ ಬರುವಂತಹ ಆ ಪುಣ್ಯ, ಆಮೇಲೆ ಅದಷ್ಟೇ ಅಲ್ಲ ಕಾಶಿಯಲ್ಲಿ ಶಿವರಾತ್ರಿ ವ್ರತವನ್ನು ಆಚರಣೆ ಮಾಡೋದ್ರಲ್ಲಿ, ಗಯಾನಲ್ಲಿ ಹೋಗಿ ವಿಷ್ಣುವಿನ ಪಾದಕಮಲಗಳಿಗೆ ನೈವೇದ್ಯವನ್ನು ಅರ್ಪಣೆ ಮಾಡುವಂತಹ ಅದರಿಂದ ಬರುವಂತಹ ಫಲ, ಮತ್ತು ಯಾವಾಗ ಗುರುಗ್ರಹ ಸಿಂಹ ರಾಶಿಗೆ ಪ್ರವೇಶ ಮಾಡುತ್ತೆ ಆಗ ಹೇಳ್ತೆ ಗೌತಮಿ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ. ಆಮೇಲೆ ಅದರಿಂದ ಬರುವಂತಹ ಫಲ, ಕುಂಭಮೇಳದಲ್ಲಿ ಕೇದಾರನಾಥಕ್ಕೆ ಭೇಟಿ ಮಾಡೋದ್ರಿಂದ ಬರುವಂತಹ ಫಲ, ಬದ್ರಿನಾಥವನ್ನು ಭೇಟಿ ಮಾಡೋದ್ರಿಂದ ಫಲ, ಮತ್ತು ಸೂರ್ಯಗ್ರಹಣ ಸಮಯದಲ್ಲಿ ಕುರುಕ್ಷೇತ್ರದಲ್ಲಿ ಹೋಗಿ ಸ್ನಾನ ಮಾಡೋದ್ರಿಂದ ಬರುವಂತಹ ಫಲ, ಅನೇಕವಾಗಿರುವಂತಹ ಆನೆಗಳು, ಕುದುರೆಗಳು, ಹಸು, ಚಿನ್ನ, ಭೂಮಿ ಇದರಿಂದ ದಾನ ಮಾಡುವಂತಹ ಫಲ, ಇವೆಲ್ಲವೂ ಬರೀ ಏಕಾದಶಿಯ ವ್ರತವನ್ನು ಪಾಲನೆ ಮಾಡೋದ್ರಲ್ಲಿ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಯಾರು ನೋಡಿ ಇಷ್ಟೊಂದು ಧಾರ್ಮಿಕ ಕಾರ್ಯಗಳನ್ನು ಮಾಡೋದು ಒಂದೇ, ಅಪರ ಏಕಾದಶಿಯ ವ್ರತವನ್ನು ಆಚರಣೆ ಮಾಡೋದು ಒಂದೇ ಅಂತ ಹೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಯಾರಾದರೂ ಪಾಪ ಕೃತ್ಯಗಳ ಮರವನ್ನು ಕಡಿಯಲು ಹರಿತವಾದಂತಹ ಕೊಡಲಿ ಅಂತಿದೆ. ಈ ಏಕಾದಶಿ ಹೇಗಿದೆ ಅಂತ ಹೇಳಿದ್ರೆ, ಒಂದು ಮರವನ್ನು ಕಡಿಯೋದಕ್ಕೆ ಕೊಡಲಿ ಹೇಗಿರುತ್ತೆ ಆ ರೀತಿ. ಯಾವ ಮರ? ಪಾಪದ ಮರ, ಅದರಿಂದ ಹೇಗೆ ಕೊಡದಾಕತ್ತೆ ಕೊಡಲಿ, ಅದೇ ರೀತಿ ಈ ಏಕಾದಶಿನೂ ಅಷ್ಟೇ. ಆಮೇಲೆ ಪಾಪ ಕೃತ್ಯಗಳ ಕಾಡಿನಲ್ಲಿ ಜಿಂಕೆಗೆ ಸಿಂಹದಂತಿದೆ. ಇದು ಸಿಂಹ ಇದ್ದಾಗೆ ಜಿಂಕೆ ಹೇಗೆ ಕೊಂದಾಕತ್ತೆ, ಅದೇ ರೀತಿ ಇದು ಪಾಪದ ಜಿಂಕೆಯನ್ನು ಕೊಂದಾಕತ್ತೆ. ಈ ಏಕಾದಶಿಯನ್ನು ಆಚರಣೆ ಮಾಡುವಾಗ ಯಾವ ದೇವರನ್ನು ಆರಾಧನೆ ಮಾಡಬೇಕು? ತ್ರಿವಿಕ್ರಮ ಅಂದರೆ ಯಾರು? ವಾಮನ ದೇವರು ಯಾಕೆ ಬಂದಿದ್ರು? ಬಲಿ ಮಹಾರಾಜರಿಂದ ಸ್ವರ್ಗದಲ್ಲಿ ಎಲ್ಲ ಲೋಕಗಳನ್ನು ಅವರೆಲ್ಲರೂ 3 ಲೋಕಗಳನ್ನು ಅವರ ಕೈಯಲ್ಲಿ ಅವರ ಅಧೀನದಲ್ಲಿ ಇಟ್ಕೊಂಡ್ಬಿಟ್ಟಿದ್ರು. ಅದಕ್ಕೋಸ್ಕರ ಅವರಿಂದ ಅದೆಲ್ಲವನ್ನು ಈಸ್ಕೊಂಡು ಮತ್ತೆ ದೇವತೆಗಳಿಗೆ ಇದನ್ನು ಮತ್ತೆ ವಾಪಸ್ ಕೊಡೋದಕ್ಕಾಗಿ ವಾಮನ ದೇವರು ಅವರ ಅವತಾರವನ್ನು ಮಾಡ್ತಾರೆ. ಈ ವಾಮನ ದೇವರ ಯಾರ ಆರಾಧನೆಯನ್ನು ಮಾಡ್ತಾರೆ, ಈ ಅಪರ ಏಕಾದಶಿಯ ದಿನ ಅವರಿಗೆ ಆ ಭಗವಾನ್ ವಿಷ್ಣುವಿನ ಸರ್ವ ಮಂಗಳಕರ ನಿವಾಸ ಸಿಗುತ್ತೆ. ಅದಕ್ಕೋಸ್ಕರ ಈ ಏಕಾದಶಿಯನ್ನು ಎಲ್ಲರೂ ಪಾಲನೆ ಮಾಡಬೇಕು. ಯಾರು ಬರೀ ಈ ಏಕಾದಶಿ ಮಹಿಮೆಯನ್ನು ಕೇಳ್ತಾರೆ, ಆಮೇಲೆ ಇಲ್ಲ ಹೇಳ್ತಾರೆ, ಇಲ್ಲ ಯಾರಾದ್ರೂ ಇದನ್ನು ಓದ್ತಾರೆ, ಅವ್ರಿಗೂ ಅಷ್ಟೇ ಇದರಿಂದ ಎಷ್ಟೊಂದು ಪಾಪಗಳಿಂದ ಅವರು ಮುಕ್ತಿಯನ್ನು ಪಡೆದುಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ, ಈ ಏಕಾದಶಿಯ ಮಹಿಮೆಯನ್ನು ಹೇಗೆ ಪಾಲನೆ ಮಾಡಬೇಕು, ಏಕಾದಶಿ ಮಹಿಮೆ ತಿಳಿತು ಹೇಗೆ ಪಾಲನೆ ಮಾಡಬೇಕು. ಸಾಮಾನ್ಯವಾಗಿ ಎಲ್ಲ ಏಕಾದಶಿಗಳನ್ನು ಪಾಲನೆ ಮಾಡುವಂತಹ ರೀತಿ ಸುಮಾರು ಒಂದೇ ರೀತಿ ಇರುತ್ತೆ. ಕೆಲವು ವಿಶೇಷ ಏಕಾದಶಿಯ
ರೀತಿ ವಿಧಾನ ಬದಲಾವಣೆ ಆಗುತ್ತೆ. ಆದರೆ ಸಾಮಾನ್ಯವಾಗಿ ಎಲ್ಲ ಏಕಾದಶಿಗಳ ದಿನ ನಾವು ಧಾನ್ಯಗಳನ್ನು, ದವಸ ಧಾನ್ಯಗಳನ್ನು ಎಲ್ಲವನ್ನು ವರ್ಜನೆ ಮಾಡಬೇಕು. ಆದಷ್ಟು ಕಡಿಮೆ ಊಟ ಮಾಡಬೇಕು. ಅಷ್ಟೇ ಅಲ್ಲ, ಹಣ್ಣು ಹಂಪಲುಗಳಿಂದ, ಹಾಲು, ಇದರಿಂದೆಲ್ಲ ನಾವು ಅದನ್ನು ಅತಿ ಹೆಚ್ಚು ನಮ್ಮ ಸಮಯವನ್ನು ಭಗವಂತನ ಧ್ಯಾನ ಮಾಡೋದರಲ್ಲಿ, ಭಗವಂತನ ಜಪವನ್ನು ಮಾಡೋದರಲ್ಲಿ ನಾವು ತೊಡಗಿಸ್ಬೇಕು. ಆಮೇಲೆ ಭಗವದ್ಗೀತೆ, ಭಾಗವತವನ್ನು ಓದಬೇಕು. ಇದೆಲ್ಲ ಮಾಡ್ತಾ ಇದ್ರೆ ಏನಾಗುತ್ತೆ, ನಮ್ಮ ಏಕಾದಶಿ ತುಂಬ ಸೊಗಸಾಗುತ್ತೆ. ಈಗ ಭಗವಂತ ಈ ನಮಗೆ ಎಷ್ಟೊಂದು ಈ ರೀತಿಯ ಒಳ್ಳೆಯ ಹರಿವಾಸರ ದಿನಗಳನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಭಕ್ತಿಯನ್ನು ಮಾಡ್ತಾ ಇದ್ದರೆ ಕೊನೆಯ ಕ್ಷಣದಲ್ಲಿ ನಮಗೆ ಭಗವಂತನ ಸ್ಮರಣೆ ಬರುತ್ತೆ ಮತ್ತು ಕೊನೆಯ ಕ್ಷಣದಲ್ಲಿ ನಾವು ಭಗವಂತನನ್ನು ಸ್ಮರಣೆ ಮಾಡಿಕೊಂಡು ಭಗವಂತನ ಧಾಮಕ್ಕೆ ಹೋಗ್ಬೋದು. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, ಈಗ ಭಗವಂತನ ಧಾಮಕ್ಕೆ ಯಾರು ಹೋಗೋದಕ್ಕೆ ಸಾಧ್ಯ ಆಗುತ್ತೆ? ಭಗವಂತ ಹೇಳ್ತಾರೆ, ಅಂತಕಾಲೇಚ ಮಾಮೇವ ಸ್ಮರಣ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಭಗವಂತ 8ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಯಾರು ನನ್ನ ಧಾಮಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ? ಯಾರು ಕೊನೆಯ ಕ್ಷಣದಲ್ಲಿ ನನ್ನನ್ನು ಸ್ಮರಣೆ ಮಾಡ್ಕೊಳ್ತಾರೆ, ಅವರು ಮಾತ್ರ ನನ್ನ ಧಾಮಕ್ಕೆ ಬರೋದಕ್ಕೆ ಸಾಧ್ಯ. ಅಂತಕಾಲ, ಭಗವಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಅಂತ್ಯಕಾಲದಲ್ಲಿ ಆದರೆ ಅವರ ಮುಂದಿನ ಜನ್ಮಕ್ಕೆ ಅದು ದಾರಿ ಕೊಡುತ್ತೆ. ಈಗ ಭಗವಂತ ಹೇಳಿದ್ರೆ, ಯಾತಿ ನಾಸ್ತ್ಯತ್ರ ಸಂಶಯ, ಅವನು ಖಂಡಿತವಾಗಿಯೂ ನನ್ನ ಧಾಮಕ್ಕೆ ಬರ್ತಾನೆ, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾರೆ. ಈಗ ಪ್ರಭುಪಾದರ ತುಂಬ ಅದ್ಭುತವಾದಂತಹ ತಾತ್ಪರ್ಯ ಇದೆ ಇದಕ್ಕೆ. ಆಮೇಲೆ ಕೆಲವು ಬಾರಿ ಕೇಳ್ತಾರೆ ಜನ, ಆಯಿತು, ನಾನು ಭಗವಂತನನ್ನು ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡಿಕೊಳ್ಬೇಕು ಅಂದರೆ ಏನು ಮಾಡಬೇಕು? ಆ ಪ್ರಶ್ನೆಗೆ ಉತ್ತರ ನಿಮಗೆ ಕೆಲವೇ ಕ್ಷಣಗಳಲ್ಲಿ ಸಿಗುತ್ತೆ. ಅದಕ್ಕಿಂತ ಮುಂಚೆ ಪ್ರಭುಪಾದರ ತಾತ್ಪರ್ಯ ಅದನ್ನು ಸ್ವಲ್ಪ ನಾನು ಓದ್ತೀನಿ ನೋಡಿ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಯಾವಾತನು ದೇಹವನ್ನು ಬಿಡುತ್ತಾನೋ ಆತನನ್ನು ಕೂಡಲೇ ಪರಮಪ್ರಭುವಿನ ದಿವ್ಯ ಭಾವಕ್ಕೆ ಕೊಂಡೊಯ್ಯಲಾಗುತ್ತದೆ. ಪರಮಪ್ರಭುವು ಪರಿಶುದ್ಧರಲ್ಲಿ ಪರಿಶುದ್ಧನು. ಆದುದರಿಂದ ಸದಾ ಕೃಷ್ಣ ಪ್ರಜ್ಞೆಯಲ್ಲಿರುವವನು ಸಹ ಪರಿಶುದ್ಧರಲ್ಲಿ ಪರಿಶುದ್ಧನು. ಸ್ಮರಣ್ ಅಂತ ಹೇಳಿದ್ರೇನು? ಸ್ಮರಣೆ ಮಾಡ್ಕೊಳ್ಬೇಕು ಭಗವಂತನ. ಯಾಕೆಂದರೆ ಆ ಸಮಯದಲ್ಲಿ ನಾವು ಹೆಚ್ಚು ಮಾತಾಡೋದಕ್ಕಾಗೋದಿಲ್ಲ, ಕೇಳೋದಕ್ಕಾಗೋದಿಲ್ಲ, ಎಲ್ಲ ಇಂದ್ರಿಯಗಳು ಕಡಿಮೆ ಆಗೋಗ್ಬಿಡುತ್ತೆ, ಅದರ ಶಕ್ತಿ, ಗ್ರಹಣ ಶಕ್ತಿ. ಅದಕ್ಕೋಸ್ಕರ ಯಾರಾದರೂ ಸ್ಮರಣ ಅಟ್ಲೀಸ್ಟ್ ಮಾಡ್ಕೊಳ್ಬೋದು. ಆದರೆ ಪ್ರಭುಪಾದರು ನೋಡಿ ಎಷ್ಟು ಅದ್ಭುತವಾಗಿ ಬರೀತಿದ್ದಾರೆ, ಭಕ್ತಿಪೂರ್ವಕ ಸೇವೆಯಲ್ಲಿ ಕೃಷ್ಣ ಪ್ರಜ್ಞೆಯ ಸಾಧನೆಯನ್ನು ಮಾಡದಿರುವ ಅಪರಿಶುದ್ಧ ಆತ್ಮಕ್ಕೆ ಕೃಷ್ಣನ ಸ್ಮರಣೆಯು ಸಾಧ್ಯವಿಲ್ಲ. ಅಂತ್ಯಕಾಲದಲ್ಲಿ ನಮಗೆ ಸ್ಮರಣೆ ಬರೋದಿಲ್ಲ. ಯಾರು ಅಪರಿಶುದ್ಧನಾಗಿರ್ತಾನೆ, ಯಾರು ಪಾಪಿಯಾಗಿರ್ತಾನೆ, ಅವನಿಗೆ ಕೊನೆಯ ಕ್ಷಣದಲ್ಲಿ ಭಗವಂತನ ಸ್ಮರಣೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದುದರಿಂದ ಮನುಷ್ಯನಾದವನು ಬದುಕಿನ ಪ್ರಾರಂಭದಿಂದಲೇ ಕೃಷ್ಣ ಪ್ರಜ್ಞೆಯ ಸಾಧನೆಯನ್ನು ಮಾಡಬೇಕು. ಕೆಲವ್ರು ಕೇಳ್ತಾರಲ್ಲ, ಆಯಿತು, ನನಗೆ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಹೇಗಾಗುತ್ತೆ? ಅಂತ್ಯಕಾಲದಲ್ಲಿ ಆಗಬೇಕು ಅಂತ ಹೇಳಿದ್ರೆ ಜೀವನ ಪೂರ್ತಿ ಮೊದಲಿನಿಂದಾನೇ ನಾವು ಭಗವಂತನ ಸ್ಮರಣೆ ಮಾಡ್ತಾ ಬರಬೇಕು. ಆಗ ಕೊನೆಯಲ್ಲಿ ಭಗವಂತ ನಮಗೆ ಆ ಸ್ಮರಣೆಯನ್ನು ಮೂಡಿಸ್ತಾರೆ. ತನ್ನ ಬದುಕಿನ ಅಂತ್ಯದಲ್ಲಿ ಜಯವನ್ನು ಸಾಧಿಸ ಬಯಸುವವನಿಗೆ ಕೃಷ್ಣನ ಸ್ಮರಣೆಯ ಪ್ರಕ್ರಿಯೆಯು ಅತ್ಯಗತ್ಯ. ಅಂದರೆ ಜೀವನದಲ್ಲಿ ನಾವು ಪ್ರತಿದಿನ ಭಗವಂತನ ಸ್ಮರಣೆ ಮಾಡ್ತಾ ಇದ್ರೆ, ಜಪವನ್ನು ಮಾಡೋದ್ರ ಮೂಲಕ, ಭಗವದ್ಗೀತೆ ಭಾಗವತದ ಪ್ರವಚನಗಳನ್ನು ಕೇಳೋದ್ರ ಮೂಲಕ, ಆಮೇಲೆ ಭಕ್ತರ ಸಂಘವನ್ನು ಮಾಡೋದ್ರ ಮೂಲಕ, ಯಾವಾಗ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ, ಏನಾಗುತ್ತೆ, ನಮಗೆ ಕೊನೆಯಲ್ಲಿ ಆ ಭಗವಂತನ ಸ್ಮರಣೆ ಆಗುತ್ತೆ. ಅದಕ್ಕೋಸ್ಕರ ಪ್ರಭುಪಾದರು ಹೇಳ್ತಾರೆ, ಮನುಷ್ಯನಾದವನು ಸದಾ ಒಂದೇ ಸಮನೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎನ್ನುವ ಈ ಮಹಾಮಂತ್ರವನ್ನು ಜಪಿಸಬೇಕು. ಹೇಗೆ ಜಪ ಮಾಡ್ತಾರೋಗಿ, ಹೇಗೆ ಸತತವಾಗಿ ಜಪ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿ. ನಾವು ಜಪ ಮಾಡಬೇಕು ಅಂತ ಹೇಳಿದ್ರೆ ನಾವು ತೃಣದ ಸಮಾನವಾಗಿ ನಮ್ರರಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ, ಯಾವಾಗ ನಾವು ನಮ್ರರಾಗಿರೋದಿಲ್ಲ ಆಗ ಭಗವಂತನ ಸ್ಮರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ತಾಳ್ಮೆಯೂ ಇರಬೇಕು. ಯಾಕಂದರೆ ಜಗತ್ತಲ್ಲಿ ಎಷ್ಟೊಂದು ಕಷ್ಟಗಳು ಬರ್ತಾ ಇರುತ್ತೆ. ಅದನ್ನು ನಾವು ಸಹನೆ ಮಾಡ್ಕೊಂಡಿಲ್ಲ ಅಂದರೆ ಭಗವಂತನ ಭಕ್ತಿ ಮಾಡೋದರಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ಬೇರೆಯವರಿಗೆ ಯಾವಾಗಲೂ ಗೌರವ ಸಮ್ಮಾನ ಕೊಡಬೇಕು ಮತ್ತು ಸ್ವಯಂ ಗೌರವ ಸಮ್ಮಾನವನ್ನು ಅಪೇಕ್ಷೆ ಮಾಡಬಾರ್ದು. ಇದು 4 ಸೂತ್ರಗಳನ್ನು ಯಾರು ಪಾಲನೆ ಮಾಡ್ತಾರೆ, ಕೀರ್ತನೀಯ ಸದಾಹರಿ, ಅವರು ಯಾವಾಗಲೂ ಭಗವಂತನ ಕೀರ್ತನೆಯನ್ನು
ಭಗವಂತನ ನಾಮಜಪವನ್ನು ಸಂಪೂರ್ಣವಾಗಿ ಮಾಡೋದಕ್ಕೆ, ಸತತವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಹೇಳ್ತಾರೆ, ಯಾರು ಕೊನೆಯಲ್ಲಿ ಭಗವಂತನ ಸ್ಮರಣೆ ಮಾಡ್ಕೊಳ್ಬೇಕೋ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಅಕಸ್ಮಾತ್ ಯಾರಾದ್ರೂ ಭಗವಂತನ ಸ್ಮರಣೆ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಭಗವಂತ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಯಂ ಯಂ ವಾಪಿ ಸ್ಮರಣ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ. ಯಾರು ಏನೇನೇನೇ ಯೋಚನೆ ಮಾಡ್ತಾರೆ ಅವರು ಅದನ್ನ ಅವರು ಪ್ರಾಪ್ತಿ ಮಾಡ್ಕೊಳ್ತಾರೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ನೋಡಿ, ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಅವನು ಪಡೆಯುವನು. ಅದಕ್ಕೋಸ್ಕರ ಪ್ರಭುಪಾದರು ಬರೀತಾ ಇದ್ದಾರೆ, ತುಂಬ ಅದ್ಭುತವಾಗಿರುವಂಥದ್ದು. ಸಾವಿನ ವಿಷಮ ಗಳಿಗೆಯಲ್ಲಿ ಮನುಷ್ಯನು ತನ್ನ ಭಾವವನ್ನು ಬದಲಾಯಿಸುವ ಪ್ರಕ್ರಿಯೆಯನ್ನು ಇಲ್ಲಿ ವಿವರಿಸಿದೆ. ಕೊನೆಯ ಕ್ಷಣದಲ್ಲಿ ನಾವು ಹೇಗೆ ನಮ್ಮ ಭಾಗ್ಯವನ್ನು ಬದಲಾಯಿಸೋದು, ಇದೆಷ್ಟೋ ಜನ ಕೇಳ್ತಾರೆ. ಭಾಗ್ಯವನ್ನು ಬದಲಾಯಿಸಬೇಕು, ಕೊನೆಯಷ್ಟೇ ಅಲ್ಲ, ನಮ್ಮ ಜೀವನ ಮಾಡ್ತಾ ಇರೋವಾಗಲೂ ನಮ್ಮ ಭಾಗ್ಯವನ್ನು ಬದಲಿಸಬೇಕು. ತನ್ನ ಜೀವನದ ಅಂತ್ಯದಲ್ಲಿ ಕೃಷ್ಣನನ್ನು ಕುರಿತು ಯೋಚಿಸುತ್ತಾ ದೇಹವನ್ನು ಬಿಡುವವನು ಪರಮಪ್ರಭುವಿನ ದಿವ್ಯ ಭಾವವನ್ನು ಪಡೆಯುತ್ತಾನೆ. ಆದರೆ ಕೃಷ್ಣನನ್ನು ಬಿಟ್ಟು ಬೇರೆ ಏನನ್ನೋ ಯೋಚಿಸುವ ಅವನು ಆ ದಿವ್ಯ ಸ್ಥಿತಿಯನ್ನು ಪಡೆಯುತ್ತಾನೆ ಎನ್ನುವುದು ನಿಜವಲ್ಲ. ಈಗ ಯಾರೋ ಅವರ ಬಿಸ್ನೆಸ್ ಬಗ್ಗೆ ಅವರು ಚಿಂತೆ ಮಾಡ್ತಾ ಇದ್ರು, ಬೇರೆ ಕುಟುಂಬದ ಬಗ್ಗೆ ಚಿಂತೆ ಮಾಡ್ತಾ ಇದ್ರು, ಇಲ್ಲ ಮತ್ತೇನೋ ಯಾರೋ ಮೋಸ ಮಾಡಿಬಿಟ್ರು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ರು, ಇಲ್ಲ ಅವ್ರ ದೇಹದ ಬಗ್ಗೆ ಚಿಂತೆ ಮಾಡ್ತಾ ಇದ್ರು. ಇವರೆಲ್ಲರಿಗೂ ಕೊನೆಯ ಕ್ಷಣದಲ್ಲಿ ಇದೆಲ್ಲ ಸ್ಮರಣೆ ಮಾಡ್ಕೊಳ್ತಾ ಇದ್ರೆ ಅವರು ಭಗವಂತನ ಧಾಮಕ್ಕೆ ಮರಳಿ ಹೋಗುವುದು ಕಷ್ಟ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡುವುದು ಅಂತ ಹೇಳಿದ್ರೆ ಸತತವಾಗಿ ನಾಮಜಪವನ್ನು ಮಾಡಬೇಕು. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಒಂದು ಉತ್ತಮವಾದ ಉದಾಹರಣೆ ಕೊಡ್ತಾ ಇದ್ದಾರೆ. ಹೇಗೆ ಭರತ ಮಹಾರಾಜರು ತುಂಬ ಶ್ರೇಷ್ಠವಾದಂಥ ರಾಜ ಆಗಿದ್ದ. ಈ ಭರತ್ ಮಹಾರಾಜರು ಸಂಪೂರ್ಣ, ಈಗ ಭಾರತ ಅಂತ ಹೆಸರು ಯಾಕೆ ಬರ್ತಾ ಇದೆ ಅಂದರೆ ಈ ಭರತ ಮಹಾರಾಜನಿಂದನೇ ಬರ್ತಾ ಇದೆ. ಆದರೆ ಭರತ ಮಹಾರಾಜರು ತನ್ನ ಅಂತ್ಯಕಾಲದಲ್ಲಿ ಅವರು ಭಕ್ತಿಯನ್ನು ಮಾಡ್ತಾ ಇದ್ರು, ಆದರೆ ಕೊನೆಯ ಗಳಿಗೆಯಲ್ಲಿ ಅವರು ಒಂದು ಜಿಂಕೆಯನ್ನು ಸ್ಮರಣೆ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಅವರಿಗೆ ಮುಂದಿನ ಜನ್ಮ ಜಿಂಕೆಯಾಗಿ ಅವರು ಜಿಂಕೆಯ ಶರೀರದಲ್ಲಿ ಹುಟ್ಟಬೇಕಾಗತ್ತೆ. ಆಗ ಅವರು ಭಕ್ತಿಯನ್ನು ಮುಂದುವರಿಸೋದಕ್ಕಾಗೋದಿಲ್ಲ, ಅಲ್ಲಿ ತನಕ ಅದು ಸ್ಟಾಪ್ ಆಗೋಗ್ಬಿಡುತ್ತೆ. ಅದಾದಮೇಲೆ ಮತ್ತೆ ಅವರು ಏನು ಮಾಡಬೇಕಾಗತ್ತೆ, ಮತ್ತೆ ಆ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ಎಷ್ಟೋ ಅವರು ಪುಲಹ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಪುಲಹ ಆಶ್ರಮದಲ್ಲಿ ಅವರು ಸತತ ಭಕ್ತರ ಸಂಘದಲ್ಲಿ, ಸಂತರ ಸಂಘದಲ್ಲಿ ಇದ್ದು ಅವರ ಶರೀರವನ್ನು ತ್ಯಾಗ ಮಾಡಿ ಅವರು ಮುಂದಿನ ಶರೀರದಲ್ಲಿ ಜಡಭರತನಾಗಿ ಹುಟ್ಟುತ್ತಾನೆ. ಆ ಜಡಭರತನಾಗಿ ಹುಟ್ಟಿದಾಗ ಅವನು ಈಗ ಇನ್ನೂ ಜಾಗರೂಕನಾಗಿರ್ತಾನೆ. ಹಿಂದೆ ನಾನು ರಾಜ ಭರತನಾಗಿದ್ದಾಗ ನಾನು ಸ್ವಲ್ಪ ತಪ್ಪು ಮಾಡಿ ಜಿಂಕೆಯ ಸ್ಮರಣೆಯನ್ನು ಮಾಡ್ಕೊಂಡ್ಬಿಟ್ಟೆ, ಈಗ ನಾನು ಆ ರೀತಿ ಮಾಡಬಾರ್ದು ಅಂಥೇಳಿ ತುಂಬ ಎಚ್ಚರಿಕೆಯಿಂದ ಅವರು ಆಧ್ಯಾತ್ಮಿಕ ಜೀವನವನ್ನು ಪಾಲನೆ ಮಾಡ್ತಾರೆ. ಮಾಡ್ತಾ ಏನಾಗುತ್ತೆ, ಅವರು ಕೊನೆಯಾಗಿ ಅವರು ಭಗವಂತನ ಸಾಕ್ಷಾತ್ಕಾರವನ್ನು ಪಡ್ಕೊಂಡ್ಬಿಡ್ತಾರೆ. ನೋಡಿ, ಅದಕ್ಕೋಸ್ಕರ ಹೇಳ್ತಾರೆ, ಮನುಷ್ಯನಿಗೆ ತನ್ನ ಜೀವಿತ ಕಾಲದಲ್ಲಿ ಬಂದ ಯೋಚನೆಗಳು ಒಟ್ಟಾಗಿ ಸಾವಿನ ಕ್ಷಣದಲ್ಲಿ ಅವನ ಯೋಚನೆಗಳ ಮೇಲೆ ಪ್ರಭಾವ ಬೀರುತ್ತದೆ. ಅಂದರೆ ಕೊನೆಯ ಕ್ಷಣದಲ್ಲಿ ಏನು ಯೋಚನೆ ಬರುತ್ತೆ ಅಂತ ಹೇಳಿದ್ರೆ, ನಾವು ಜೀವನ ಪೂರ್ತಿ ಏನು ಯೋಚನೆ ಮಾಡ್ತೀವಲ್ಲ ಅದು ಸಮ್ ಟೋಟಲ್ ಕ್ಯುಮ್ಯುಲೇಟಿವ್, ಆ ಎಲ್ಲ ಆಲೋಚನೆಗಳು ಕೊನೆಯ ಕ್ಷಣದಲ್ಲಿ ಬರುತ್ತೆ. ಆದುದರಿಂದ ಆ ಜನ್ಮವು ಮುಂದಿನ ಜನ್ಮವನ್ನು ಸೃಷ್ಟಿ ಮಾಡುತ್ತದೆ. ಈ ಜನ್ಮದಲ್ಲಿ ಮನುಷ್ಯನು ಸತ್ವಗುಣದಲ್ಲಿ ಬಾಳಿದರೆ ಮತ್ತು ಸದಾ ಕೃಷ್ಣನ ಚಿಂತನೆಯನ್ನು ಮಾಡಿದರೆ ಅಂತ್ಯಕಾಲದಲ್ಲಿ ಕೃಷ್ಣನನ್ನು ಸ್ಮರಿಸುವುದು ಸಾಧ್ಯವಾಗುತ್ತದೆ. ಅಂದರೆ ನಾವು ನಮ್ಮ ಜೀವನದ ಶೈಲಿ ಹೇಗಿರಬೇಕು ಅಂದರೆ ಸತ್ವಗುಣದಲ್ಲಿರಬೇಕು. ಬೇರೆಯವ್ರಿಗೆ ತೊಂದರೆ ಕೊಡಬಾರದು, ಬೇರೆ ಪ್ರಾಣಿಗಳ ಹಿಂಸೆ ಮಾಡಬಾರದು, ಆಮೇಲೆ ಸದಾ ಧರ್ಮದಲ್ಲಿ ನಡೀತಾ ಇರಬೇಕು, ಅದರ ಜೊತೆ ಭಕ್ತಿಯನ್ನು ಮಾಡಬೇಕು, ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ಮಾಡಬೇಕು, ಭಕ್ತರ ಸಂಘವನ್ನು ಮಾಡಬೇಕು. ಇದನ್ನು ಮಾಡ್ತಾ ಏನಾಗುತ್ತೆ, ಅವನು ಕೊನೆಯ ಕ್ಷಣದಲ್ಲಿ ಭಗವಂತನ ಸ್ಮರಣೆ ಬರುತ್ತೆ. ಇದರಿಂದ ಅವನಿಗೆ ಕೃಷ್ಣನ ದಿವ್ಯ ಭಾವಕ್ಕೆ ಸಾಗಿ ಹೋಗಲು ನೆರವಾಗುತ್ತದೆ. ಮನುಷ್ಯನು ಕೃಷ್ಣನ ಸೇವೆಯಲ್ಲಿ ಅಲೌಕಿಕವಾಗಿ ತನ್ಮಯನಾಗಿದ್ದರೆ ಅವನ ಮುಂದಿನ ಜನ್ಮದ ಶರೀರವು ಆಧ್ಯಾತ್ಮಿಕವಾಗಿರುತ್ತದೆ, ಭೌತಿಕವಾಗಿರುವುದಿಲ್ಲ. ಆದುದರಿಂದ ಈ ಜನ್ಮದ ಅಂತ್ಯದಲ್ಲಿ ತನ್ನ ಭಾವವನ್ನು ಯಶಸ್ವಿಯಾಗಿ ಬದಲಾವಣೆ ಮಾಡಲು ಅವರು ಏನು ಮಾಡಬೇಕು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಅವರು ಅವರ ಜೀವನವನ್ನು ಕಳಿಬೇಕು. ಭಗವಂತನ ಭಕ್ತಿಯಲ್ಲಿ ನಮ್ಮ ಜೀವನವನ್ನು ನಾವು
ಕಳೀತಾ ಕಳೀತಾ ಏನಾಗ್ತೀವಿ, ಕೊನೆಯ ಕ್ಷಣದಲ್ಲಿ ನಮಗೆ ಭಗವಂತನ ಸ್ಮರಣೆ ಆಗುತ್ತೆ. ಇದು ನಮ್ಮ ಜೀವನದ ಗುರಿ ಆಗಬೇಕು. ಅದಕ್ಕೋಸ್ಕರ ನಮಗೀಗ ಶಕ್ತಿ ಇದೆ, ನಮಗೆ ಈಗ ಹುಮ್ಮಸ್ಸು ಇದೆ, ಆಮೇಲೆ ನಮಗೆ ಸಮಯ ಇದೆ. ಇದೆಲ್ಲವನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ನಾವು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ನಮ್ಮ ಜೀವನದ ಅಂತ್ಯದಲ್ಲಿ. ಅದು ಮನುಷ್ಯನ ಜೀವನದ ಧ್ಯೇಯ ಆಗಿರಬೇಕು. ಅದಕ್ಕೋಸ್ಕರ ಭಗವಂತ ಈ ರೀತಿ ವಿಶೇಷವಾಗಿರುವಂತಹ ದಿನಗಳನ್ನು ಅವನು ಕೊಟ್ಟಿದ್ದಾನೆ ನಮ್ಮೆಲ್ಲರಿಗೂ. ಏಕಾದಶಿಯ ದಿನ, ಬೇರೆ ಬೇರೆ ಹಬ್ಬ ಹರಿದಿನಗಳು, ಇದೆಲ್ಲವೂ ಯಾಕೆ ಕೊಡ್ತಾನೆ ಅಂತ ಹೇಳಿದ್ರೆ ಭಗವಂತನ ಸ್ಮರಣೆ ಹೆಚ್ಚು ಮಾಡಿಕೊಳ್ಳಿ ಅಂಥೇಳಿ. ಅದಕ್ಕೋಸ್ಕರ ಈ ಏಕಾದಶಿಯನ್ನು ನಾವೆಲ್ಲರೂ ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ ಮತ್ತು ಭಗವಂತನ ಸ್ಮರಣೆ ಇನ್ನೂ ಹೆಚ್ಚು ಮಾಡೋಣ. ಆಮೇಲೆ ಈ ಪಾರಣದ ಸಮಯವನ್ನು ಸರಿಯಾಗಿ ಪಾಲನೆಯನ್ನು ಮಾಡೋಣ. ಈ ಏಕಾದಶಿಯ ಅಪರ ಏಕಾದಶಿಯ ಪಾರಣದ ಸಮಯ ಈ ರೀತಿ ಇದೆ. ತಾವೆಲ್ಲರೂ ಈ ಪಾರಣದ ಸಮಯವನ್ನು ಸರಿಯಾಗಿ ನೋಡ್ಕೊಳ್ಳಿ ಮತ್ತು ತಾವೆಲ್ಲರೂ ಈ ಏಕಾದಶಿಯನ್ನು ತುಂಬ ಚೆನ್ನಾಗಿ ಮಾಡಿ. ಮತ್ತು ತಾವೆಲ್ಲರೂ ಈ ಏಕಾದಶಿ ದಿನ ಎಷ್ಟು ಭಗವಂತನ ನಾಮದ ಸ್ಮರಣೆ ಮಾಡ್ತೀರಿ, ನಾಮದ ಜಪ ಮಾಡ್ತೀರಿ, ತಾವೆಲ್ಲರೂ ಕಮೆಂಟ್ಸ್ನಲ್ಲಿ ಬರೀರಿ. ಇದನ್ನು ನೋಡಿದ್ರೆ ಎಷ್ಟೋ ಜನರಿಗೆ ಸ್ಫೂರ್ತಿಯೂ ಸಿಗುತ್ತೆ. ಬರೀ ಹರೇ ಕೃಷ್ಣ ಅಂತ ಹೇಳಿ ಕಮೆಂಟ್ಸ್ ಕೊಡಬೇಡಿ. ಎಷ್ಟು ಮಾಲೆ ಜಪವನ್ನು ಮಾಡ್ತೀರಿ ಆ ಕಮೆಂಟ್ಸನ್ನು ಬರೀರಿ. ಎಷ್ಟು ಮಾಲೆ ನೀವು ಜಪವನ್ನು ಮಾಡ್ತೀರಿ ಏಕಾದಶಿಯ ದಿನ ಅದನ್ನು ಕೊಟ್ಟರೆ ಎಲ್ಲರಿಗೂ ಸ್ಫೂರ್ತಿ ಸಿಗುತ್ತೆ. ಹರೇ ಕೃಷ್ಣ.